ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಫೇಸ್ ಪ್ಯಾಕ್ನ ತೋರಿಸ್ತಾ ಇದ್ದೀನಿ. ಈ ಫೇಸ್ ಪ್ಯಾಕ್ ಅಂತೂ ಭಯಂಕರವಾಗಿ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇದು ಹಚ್ಚಿ ಕೇವಲ 10 ನಿಮಿಷದಲ್ಲಿ ನಿಮಗೆ 100ಗೆ 200% ರಿಸಲ್ಟ್ ಸಿಗುತ್ತೆ. ಇದನ್ನು ಯಾವ ರೀತಿ ಮಾಡೋದು, ಇದರಿಂದ ಏನೆಲ್ಲ ಬೆನಿಫಿಟ್ ಆಗುತ್ತೆ ಅಂತ ಇವಾಗ ನೋಡ್ಕೊಂಡು ಬರೋಣ. ವಿಡಿಯೋ ನೋಡೋಕ್ಕಿಂತ ಮುಂಚೆ ಹೊಸಬ್ರು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ವಿಡಿಯೋ ನೋಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್. ಈ ಒಂದು ಫೇಸ್ ಪ್ಯಾಕ್ ಮಾಡಲಿಕ್ಕೆ ಮೊದಲನೇದಾಗಿ ಒಂದು ಬೌಲ್ ತೊಗೊಂಡಿದ್ದೀನಿ. ಸೊ ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿಕೊಂಡ್ರೆ ಬೆಟರ್ ಅಂತಲೇ ಹೇಳ್ಬೋದು. ಇದಕ್ಕೆ ಮೊದಲನೇ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಆಲೋವೆರಾ ಜೆಲ್ ತೊಗೊಂಡಿದ್ದೀನಿ. ಹಿಮಾಲಯ ಆಲೋವೆರಾ ಜೆಲ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ನ್ಯಾಚುರಲ್ ಆಗಿ ಏನಾದರೂ ಆಲೋವೆರಾ ನಿಮ್ಮ ಹತ್ರ ಇದ್ದರೆ ಅದ್ರ ಜೆಲ್ ಕೂಡ ನೀವು ಹಾಕೋಬೋದು. ಸೊ ನಾನು ತೊಗೊಂಡಿರೋದು ಬಂದ್ಬಿಟ್ಟು ವೈಟ್ ಆಲೋವೆರಾ ಜೆಲ್ಲು. ಇದರಲ್ಲಿ ಯಾವುದೇ ರೀತಿ ಫ್ರೇಗ್ರೆನ್ಸ್ ಇಲ್ಲ, ಹಾಗೆ ಕಲರ್ ಇಲ್ಲ. ಸೊ ನೋಡ್ಬೋದು ತುಂಬ ವೈಟ್ ಆಗಿದೆ. ಈ ಒಂದು ಆಲೋವೆರಾ ಜೆಲ್ ಲಿಂಕ್ ಏನಾದರೂ ನಿಮಗೆ ಬೇಕು ಅಂದರೆ ಸೊ ಖಂಡಿತ ಮೆಸೇಜ್ ಮಾಡಿ, ಲಿಂಕ್ ಬೇಕು ಅಂತ. ಸೊ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದ್ರಿಂದ ಇದ್ರ ಲಿಂಕ್ ನನ್ನ ಹತ್ರ ಇದೆ, ನಾನು ಶೇರ್ ಮಾಡ್ತೀನಿ. ಒಂದು 1/4 ಟೀ ಸ್ಪೂನಷ್ಟು ಆಲೋವೆರಾ ಹಾಕೊತಾ ಇದ್ದೀನಿ. ನಾನಿಲ್ಲಿ 1 ಟೈಮಿಗೆ ಆಗೋಷ್ಟು ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ. ಸುಮ್ಮನೆ ಜಾಸ್ತಿ ಮಾಡಿ ವೇಸ್ಟ್ ಮಾಡ್ಕೋಬಾರ್ದು ಅಂತ ಅಷ್ಟೇ. ಸೊ ಆಲೋವೆರಾ ಹಾಕಿದ್ಮೇಲೆ ಅದೇ ಟೇಬಲ್ ಸ್ಪೂನಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಫ್ರೆಶ್ ಆಗಿರುವ ಕಡಲೆ ಹಿಟ್ಟನ್ನ ಯೂಸ್ ಮಾಡಿದ್ರೆ ಒಳ್ಳೆಯದು. ಸೊ ನಂತರ ನಾನಿಲ್ಲಿ ₹2 ಸನ್ರೈಸ್ ಅಥವಾ ಬ್ರೂ ಕಾಫಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಇನ್ಸ್ಟೆಂಟಾಗಿ ಗ್ಲೋ ಬರಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಸೊ ಅದಲ್ಲದೆ ನಿಮ್ಮ ಹತ್ರ ಬೇರೆ ತರಹದ ಕಾಫಿ ಪುಡಿ ಇದ್ದರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಈ 3 ಇಂಗ್ರೀಡಿಯೆಂಟ್ಸ್ನ ಹಾಕಿದ್ಮೇಲೆ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಲೋವೆರಾದ್ರಲ್ಲಿ ನೀರಿನ ಅಂಶ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಹಾಗಾಗಿ ಪೇಸ್ಟ್ ರೀತಿ ಆಗೋದಕ್ಕೆ ಇದು ಕೂಡ ಸಹಾಯ ಮಾಡುತ್ತೆ. ನಂತರ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಟೊಮೊಟೊನ ಯೂಸ್ ಮಾಡ್ತಾ ಇದ್ದೀನಿ. ಟೊಮೊಟೊ ಬದಲಿಗೆ ನೀವು ಮೊಸರು ಕೂಡ ಆ್ಯಡ್ ಮಾಡ್ಬೋದು. ಸೊ ನಾನಿಲ್ಲಿ ಹಣ್ಣಾಗಿರುವಂತಹ ಟೊಮೊಟೊ ತೊಗೊಂಡಿದ್ದೀನಿ. ಇದನ್ನು ಅರ್ಧ ಭಾಗದಷ್ಟು ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲಿ ಈ ಟೊಮೊಟೊ ಜ್ಯೂಸ್ ಏನಿರುತ್ತೆ ಒಳಗಡೆ ಅದನ್ನು ಹಾಕ್ತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ. ಸೊ ಟೊಮೊಟೊದಲ್ಲಿ ಹೆಚ್ಚಿನ ಪ್ರಮಾಣದ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಆ್ಯಂಟಿಟ್ರೋಸಿನೆಸ್ ಗುಣಗಳನ್ನು ಹೊಂದಿದೆ. ಇದು ಚರ್ಮದ ಹಾನಿ ಆಗದಂತೆ ತಡೆಯುತ್ತದೆ. ವಯಸ್ಸಾದ ನೆರಿಗೆಗಳನ್ನು ಮತ್ತು ಚರ್ಮ ಜೋತು ಬೀಳದಂತೆ ತಡೆಗಟ್ಟಲು ಸಹಾಯ ಮಾಡುತ್ತದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದರಿಂದ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂತ. ಈ ಒಂದು ಪೇಸ್ಟ್ ಈಗ ರೆಡಿಯಾಗಿದೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಒಂದು ಪೇಸ್ಟ್ 1 ಟೈಮಿಗೆ ಆಗೋಷ್ಟು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಇದೇ ಪ್ರಮಾಣದಲ್ಲಿ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಕೈ, ಕಾಲು ಎಲ್ಲದಕ್ಕೂ ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ಇವಾಗ ಇದನ್ನು ಯಾವ ರೀತಿ ಅಪ್ಲೈ ಮಾಡುವುದು, ಹಾಗೆ ಯಾವ ರೀತಿ ಇದು ಕೆಲಸ ಮಾಡುತ್ತೆ ಅಂತ ಇವಾಗ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಸೊ ನಾನಿಲ್ಲಿ ಫೇಸ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಲೈಟಾಗಿ ಲಿಪ್ ಬಾಮ್ ಹಾಕಿದ್ದೀನಿ ಅಷ್ಟೇ. ಸೊ ನೋಡ್ಬೋದು ನನ್ನ ಫೇಸಲ್ಲಿ ಯಾವುದೇ ರೀತಿ ಮೇಕಪ್ ಏನೂ ಇಲ್ಲ. ಸೊ ಈ ಒಂದು ಫೇಸ್ ಪ್ಯಾಕ್ನ ನಾನಿಲ್ಲಿ ಅಪ್ಲೈ ಮಾಡಿ ತೋರಿಸ್ತೀನಿ. ನಾನಿಲ್ಲಿ ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋದಕ್ಕೆ ಬ್ರಷ್ ತೊಗೊಂಡಿದ್ದೀನಿ. ಸೊ ಬ್ರಷಲ್ಲಿ ಅಪ್ಲೈ ಮಾಡಿದ್ರೆ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅಂತ. ಕೈಯಲ್ಲಿ ಅಪ್ಲೈ ಮಾಡಬೇಕು ಅಂದರೆ ಕೈಯಲ್ಲಿ ಕೂಡ ನೀವು ಅಪ್ಲೈ ಮಾಡ್ಬೋದು. ಸೊ ನಿಮ್ಮ ಇಷ್ಟ ಅದು. ಸೊ ನಾನಿಲ್ಲಿ ಬ್ರಷಲ್ಲಿ ಯಾವ ರೀತಿ ಅಪ್ಲೈ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಫಸ್ಟು ಅಂಡರ್ ಐ ಕೆಳಗಡೆ ಎಲ್ಲ ಫಸ್ಟು ಈ ರೀತಿ ಕವರ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಈ ಫೇಸ್ ಪ್ಯಾಕ್ನ ಇದು ಫೇಸ್ ಸ್ಕ್ರಬ್ ಅಂತನಾರು ಅನ್ಬೋದು, ಫೇಸ್ ಪ್ಯಾಕ್ ಅಂತನಾರು ಅನ್ಬೋದು. ಇನ್ಸ್ಟೆಂಟಾಗಿ ಗ್ಲೋ ಬರಲಿಕ್ಕೋಸ್ಕರ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಬ್ರಷ್ ಸಹಾಯದಿಂದ ಈ ರೀತಿ ಎಲ್ಲ ಕಡೆನೂ ಇದೇ ರೀತಿ ಸ್ಕ್ರಬ್ ಮಾಡ್ಕೋಬೇಕಾಗೋದು. ಇವನ್ ನೆಕ್ ಪಾರ್ಟು, ಕೈ ಪಾರ್ಟಿಗೂ ಕೂಡ ನೀವು ಅಪ್ಲೈ ಮಾಡ್ಬೋದು. ತುಂಬ ಅಂದರೆ ತುಂಬ ಬೇಗನೆ ರಿಸಲ್ಟ್ ಗೊತ್ತಾಗುತ್ತೆ. ನಾವು ಯಾವುದ್ಯಾವ್ದು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವೋ ಎಲ್ಲನೂ ಕೂಡ ಫೇಸ್ ಒಂದು ಗ್ಲೋನೆಸ್ ಬರಲಿಕ್ಕೆ, ಹಾಗೆ ಬಿಸಿಲಿಗೆ ಹೋಗಿ ಏನಾದರೂ ಬಂದಿರ್ತೀರಲ್ವ, ಒಂದು 2 ಡೇಸ್ ಏನಾದರೂ ಬಿಸಿಲಿಗೆ ಹೋಗಿ ಬಂದಾಗ ಫುಲ್ಲು ಟ್ಯಾನ್ ಆಗಿರ್ತೀರಲ್ವ, ಆವಾಗ ನೀವು ಈ ಒಂದು ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋದ್ರಿಂದ ಸೊ ಟ್ಯಾನ್ ಎಲ್ಲ ರಿಮೂವ್ ಆಗಿ ಗ್ಲೋ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ಒಂದು ಈವನ್ ಟೋನ್ ಆಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ಆಲ್ ಇನ್ ಒನ್ ಸ್ಕಿನ್, ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಈ ಒಂದು ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದು ರಿಸಲ್ಟ್ ಬರುತ್ತೆ ಅಂತ. ಸೊ ನಾವು ನೋಡ್ಬೋದು ಎಲ್ಲ ಕಡೆನೂ ಈ ರೀತಿ ಅಪ್ಲೈ ಮಾಡಿದ್ಮೇಲೆ ಚೆನ್ನಾಗಿ ಸರ್ಕ್ಯುಲರ್ ಮೋಷನಲ್ಲಿ ಸ್ಕ್ರಬ್ ಮಾಡ್ತಾ ಇದ್ದೀನಿ. ಈ ಒಂದು ಟೊಮೊಟೊ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಈ ರೀತಿ ಅದರ ಜ್ಯೂಸ್ ಮಾತ್ರ ಹಾಕ್ಕೊಂಡು ಆ ಟೊಮೊಟೊ ಸಿಪ್ಪೆ ಥರ ಏನಿರುತ್ತೋ ಅದನ್ನು ಈ ರೀತಿ ತಗೊಂಡು ಟೊಮೊಟೊದಲ್ಲೇ ನಾನು ರಬ್ ಮಾಡ್ತಾ
ಇದ್ದೀನಿ. ಇವನ್ ನೀವು ಕೈಯಲ್ಲಿ ಕೂಡ ರಬ್ ಮಾಡ್ಬೋದು. ಇವನ್ ತುಟಿಗೂ ಕೂಡ ನಾನು ರಬ್ ಮಾಡಿ ತೋರಿಸ್ತೀನಿ. ತುಟಿಯಲ್ಲೂ ಕೂಡ ನಮಗೆ ಚಿಕ್ಕ ಚಿಕ್ಕ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಇರುತ್ತಲ್ವ, ಅದು ಕೂಡ ಕ್ಲಿಯರ್ ಆಗಲಿಕ್ಕೆ ತುಂಬಾ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಥರ ಚೆನ್ನಾಗಿ ಮಸಾಜ್ ಮಾಡಿ ಒಂದು 10 ನಿಮಿಷ ಹಾಗೆ ಬಿಟ್ಟರೆ ಫುಲ್ಲು ಡ್ರೈ ಆಗುತ್ತೆ. ಡ್ರೈ ಆದ ನಂತರ ಉಗುರು ಬೆಚ್ಚಗಿನ ನೀರಲ್ಲಿ ಫೇಸ್ ವಾಶ್ ಮಾಡಿಕೊಂಡ್ರೆ ಸಾಕು. ನಿಮಗೆ ಒಂದು ಒಳ್ಳೆಯ ಫೇರ್ನೆಸ್ ಸ್ಕಿನ್ ದೊರೆಯುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಫೇಸ್ ಮಾಸ್ಕ್ ಅಥವಾ ಫೇಸ್ ಪ್ಯಾಕ್ನ ನೀವು ಕೂಡ ಅಪ್ಲೈ ಮಾಡಿ ರಿಸಲ್ಟ್ ಹೇಗೆ ಬಂತು ಅಂತ ನನಗೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ 1 ಅವರಲ್ಲಿ ಈ ಒಂದು ಫೇಸ್ ಪ್ಯಾಕ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್ ನೋಡ್ಬೋದು, ನಾನಿಲ್ಲಿ ಒಂದು 10 ನಿಮಿಷ ಆದಮೇಲೆ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಅಂದರೆ ತುಂಬ ಬ್ರೈಟಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಇನ್ಸ್ಟೆಂಟ್ ಗ್ಲೋ ಬೇಕು ಅಂದರೆ ನೀವು ಈ ಒಂದು ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿ ಇನ್ಸ್ಟೆಂಟಾಗಿ ಗ್ಲೋ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಲವ್ ಯು ಆಲ್. ಬಾಯ್.